ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನನಗೆ ಆಗಿರುವಂತಹ ಅನುಭವಗಳನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಚಾತುರ್ಮಾಸ್ಯ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ಯಾಕೆ ಬಿಳಿ ಕಲ್ಸಕ್ರೆನೇ ನೈವೇದ್ಯಕ್ಕೆ ಇಡಬೇಕು ಮತ್ತು ಇಡ್ತಾರೆ ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನಾನು ಮೊನ್ನೆ ಅಷ್ಟೇ ಮಂಗಳೂರಿಗೆ ಮಗಳನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೆ. ಹೊರಡೋದಕ್ಕೂ ಮುಂಚೆ ಅವಳಿಗೆ ಏನೆಲ್ಲ ತೊಗೊಂಡು ಹೋಗಬೇಕು ಅಂತ ಅನ್ನಿಸ್ತು ಅದನ್ನೆಲ್ಲ ಪರ್ಚೇಸ್ ಎಲ್ಲ ಆದಮೇಲೆ ನಾನು ರಾಯರ ಹತ್ರ ಪ್ರಾರ್ಥನೆನ ಮಾಡಿಕೊಂಡೆ. ಮನೇಲಿ ಸಂಜೆ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಂಡೆ, ಸ್ವಾಮಿ ನಾನು ಏನೆಲ್ಲ ತೊಗೊಂಡೋಗ್ಬೇಕು ಮಗಳಿಗೆ ಕೊಡಬೇಕು ಅನ್ನೋ ಆಸೆಯಿಂದ ಅಂದ್ಕೊಂಡಿದ್ದೆ, ಅದನ್ನೆಲ್ಲ ಕೂಡ ಪರ್ಚೇಸ್ ಮಾಡಿದ್ದಾಯಿತು. ನೀವೇನಾದರೂ ನನ್ನ ಮಗಳಿಗೆ ಕೊಟ್ಟರೆ ಅದನ್ನು ಕೂಡ ತಲುಪಿಸ್ತೀನಿ, ಏನಾದರೂ ಕೊಡ್ತೀರಾ ನೀವು ನನ್ನ ಮಗಳಿಗೆ ಅಂತ ಕೇಳಿಕೊಂಡೆ. ಅದಾದಮೇಲೆ ಇನ್ನೇನು ಹೊರಡೋದು ಒಂದು 10-15 ನಿಮಿಷ ಇದೆ ಅನ್ನೋ ಹಾಗೆ ರಾಯರ ದರ್ಶನನ ಮಾಡ್ಕೊಂಡು ಬರೋಣ ಅಂತ ಹೇಳಿ ರಾಯರ ಮಠಕ್ಕೆ ಹೋಗಿದ್ವಿ ನಾನು ಮತ್ತು ನಮ್ಮ ಮನೆಯವರು. ಸೊ ರಾಯರ ದರ್ಶನನ ಮಾಡಿ ನಾನು ಇನ್ನೇನು ಹೊರಡಬೇಕು ಅನ್ನೋಷ್ಟರೊಳಗಡೆ ನನಗೆ ಅಲ್ಲಿನ ಅರ್ಚಕರು ಬಿಳಿ ಕಲ್ಸಕ್ರೆನ ಕೊಟ್ಟರು. ನನಗೆ ಖುಷಿ ಆಯಿತು. ಸರಿ, ನಾನು ಇನ್ನೇನು ಹೊರಡ್ತಿದ್ದೀನಲ್ವಾ, ಇದನ್ನೇ ನೀವು ಕೊಡೋಕ್ಕೆ ನನ್ನ ಮಗಳಿಗೆ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡು ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ಬಿಳಿ ಕಲ್ಸಕ್ರೆನ ಕೊಟ್ಟೆ. ಸೊ ಬಿಳಿ ಕಲ್ಸಕ್ರೆನ ಕೊಟ್ಬಿಟ್ಟು ಮಗಳನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ಮನೇಲಿ ಅನ್ಕೋತಿದ್ದೆ, ನಾನು ವಿಡಿಯೋದಲ್ಲಿ ತಿಳಿಸ್ಬೇಕು, ಈ ಚಾತುರ್ಮಾಸ್ಯದಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ಕೆಂಪು ಕಲ್ಸಕ್ರೆನ ಬಳಸೋದಕ್ಕಿಂತ ಬಿಳಿ ಕಲ್ಸಕ್ರೆನ ಬಳಸಿ ಅಂತ ಹೇಳಬೇಕು. ನನ್ನ ಮಗಳಿಗೂ ಕೂಡ ರಾಯರು ಬಿಳಿ ಕಲ್ಸಕ್ರೆನೇ ಕೊಟ್ಟಿದ್ದಾರೆ, ಸೊ ಹೇಳೋಣ ಅಂತಲೇ ಅಂದ್ಕೊಳ್ತಿದ್ದೆ. ಅಷ್ಟರಲ್ಲಿ ನನಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು, ಈ ರೀತಿ ಚಾತುರ್ಮಾಸ್ಯದಲ್ಲಿ ಡೈಮಂಡ್ ಶೇಪಲ್ಲಿರುವಂತಹ ಕಲ್ಸಕ್ರೆನೆ ನೈವೇದ್ಯಕ್ಕೆ ಬಳಸ್ತಾರಲ್ಲ ಯಾಕೆ ಅಂತ ಹೇಳಿ ಕೇಳಿದರು. ಅದಾದಮೇಲೂ ಕೂಡ ನಾನು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳಿ ಅವ್ರಿಗೆ ಉತ್ತರನ ಕೊಟ್ಟಿದ್ದೆ ಕಮೆಂಟಲ್ಲಿ. ಸರಿ, ಆಚೆ ಹೋಗಿ ಬರೋಣ, ಅಮ್ಮನವ್ರು ವರ್ಧಂತಿ ಇತ್ತಲ್ಲ, ಸ್ವಲ್ಪ ಹೂವು ಹಣ್ಣು ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಹೊರಗಡೆ ಹೋಗಿದ್ದೆ. ಎಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ಕಡೆ ಸ್ವಲ್ಪ ನನಗೆ ವಸ್ತ್ರ ಬೇಕಿತ್ತು ದೇವ್ರ ಮನೆಗೆ. ಸೊ ಅದನ್ನು ತೊಗೊಳ್ಳೋಣ ಅಂತ ಒಂದು ಅಂಗಡಿ ಮುಂದೆ ನಿಂತಿದ್ದೆ. ಅವರು ಕೂಡ ರಾಯರ ಭಕ್ತರು, ನನಗೆ ಪರಿಚಯ ಇದೆ ಸ್ವಲ್ಪ. ಬಟ್ ನನಗೆ ಅವರು ನನ್ನ ಕೈಗೆ ಬಿಳಿ ಕಲ್ಸಕ್ರೆನ ಕೊಡ್ತಾರೆ ಇವತ್ತು ಅಂತ ಏನು ಕೂಡ ನನಗೆ ಗೆಸ್ ಮಾಡಿರಲಿಲ್ಲ ಮತ್ತು ನಾನು ಅಂದ್ಕೊಂಡು ಕೂಡ ಇರಲಿಲ್ಲ. ನಂದೆಲ್ಲ ಪರ್ಚೇಸಿಂಗ್ ಮುಗೀತು. ಅವರೇ ಬಂದುಬಿಟ್ಟು ತೊಗೊಳ್ಳಿ ಮೇಡಮ್ ಅಂತ ಹೇಳಿ ಕೊಟ್ಟರು. ಅದು ಏನಾಗಿತ್ತು ಅಂದರೆ ಬಿಳಿ ಕಲ್ಸಕ್ರೆ ಆಗಿತ್ತು. ಬೆಳಿಗ್ಗೆಯಿಂದ ಏನೋ ಒಂದು ರೀತಿ ಬಿಳಿ ಕಲ್ಸಕ್ರೆ ವಿಡಿಯೋದಲ್ಲಿ ತಿಳಿಸೋಣ, ಯಾರಿಗಾದ್ರೂ ಅದು ಉಪಯೋಗಕ್ಕೆ ಬರಲಿ. ಈಗ ಚಾತುರ್ಮಾಸ್ಯದಲ್ಲಿ ಕೆಂಪು ಕಲ್ಸಕ್ರೆನ ಬಳಸಬಾರ್ದು ಅಂದ್ಕೊಳ್ತಿದ್ದೆ. ಮತ್ತು ನನಗೆ ಕಮೆಂಟ್ ಮೂಲಕ ಕೂಡ ಅದೇ ಪ್ರಶ್ನೆನ ಕೇಳಿದ್ರು, ಅಲ್ಲೂ ಕೂಡ ನಾನು ತಿಳಿಸಿದ್ದೆ ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ. ಅದಾದಮೇಲೆ ಹೊರಗಡೆ ಹೋದರೂ ಕೂಡ ನನಗೆ ಕೊನೆಗೆ ಬಿಳಿ ಕಲ್ಸಕ್ರೆನೇ ಸಿಕ್ತಲ್ಲ ರಾಯರ ಪ್ರಸಾದ, ಅದು ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಷ್ಟು ಖುಷಿ ಅಂತ ಅಂದರೆ ಅದೇನು ರಾಯರ ಅನುಗ್ರಹ ಅಥವಾ ಅವ್ರ ಪ್ರೀತಿ, ಅವರ ಆಶೀರ್ವಾದ ಅಂತ ಹೇಳಬೇಕು, ಗೊತ್ತಿಲ್ಲ. ನನಗಂತೂ ಎಷ್ಟೋ ಅನುಭವಗಳನ್ನ ಮಾಡ್ತಾರೆ ರಾಯರು ಅಂದರೆ ಅಷ್ಟಿಷ್ಟಲ್ಲ, ಖುಷಿ ಆಯಿತು. ಬೆಳಿಗ್ಗೆಯಿಂದ ಏನು ನೆನ್ಪು ಮಾಡಿಕೊಂಡೆ ಅದೇ ನನ್ನ ಕೈಗೆ ಪ್ರಸಾದವಾಗಿ ಸಿಕ್ತಲ್ಲ ಅಂತ ಹೇಳಿ. ಮತ್ತು ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸಲ ಹೇಳಿದ್ರೆ ತಪ್ಪೇ ಆಗಲ್ಲ. ಎಷ್ಟು ರಾಯರ ಅನುಭವಗಳನ್ನ ನಾವು ಹೇಳ್ತೀವೋ ಅಷ್ಟು ಒಳ್ಳೆಯದು, ಕೇಳಿದಷ್ಟು ಕೂಡ ಒಳ್ಳೆಯದು. ನಮ್ಮ ಮನೇಲಿ ನನಗೆ ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಅಷ್ಟು ಏನೋ ಒಂದು ರೀತಿ ಪೂಜೆ ಪುನಸ್ಕಾರ ಎಲ್ಲ ತಿಳಿತಿರಲಿಲ್ಲ. ಏನೋ ಗುರುವಾರ ಬಂತು ಅಂದರೆ ಸಡಗರದಿಂದ ಮಾಡಬೇಕು ರಾಯರ ಸೇವೆನ, ಅದೆಷ್ಟೊತ್ತಾದರೂ ಸರಿ ಅಂತ ಹೇಳಿ ಸ್ಟಾರ್ಟಿಂಗ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ರಾಯರು ನನ್ನನ್ನು ಬದಲಾಯಿಸ್ತಾ ಇವಾಗ ನೋಡಿ ಬೆಳಗಿನ ಜಾವದಲ್ಲೇ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಸೇವೆನ ಮಾಡ್ತೀವಿ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಹೇಳಬೇಕು ಅಂದರೆ ಅವರ ಸೇವೆಗೆ ಏನು ಬೇಕೋ ಅದನ್ನು ನಮ್ಮ ಕೈಲಿ ತರಿಸ್ಕೊತಾರೆ ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಹೀಗೆ ಒಂದು ಸಲ ಈ ಚಾತುರ್ಮಾಸ್ಯ ಇದೆ ಅದೇನು ನನಗೆ ತಿಳಿದಿರಲಿಲ್ಲ ನಿಜವಾಗ್ಲೂ ಸ್ಟಾರ್ಟಿಂಗು ನಾನು ರಾಯರನ್ನ ಪೂಜೆ ಮಾಡುವಂಥ ಸಮಯದಲ್ಲಿ. ಸೊ ಮನೆಗೆ ಯಾವಾಗಲೂ ಕೆಂಪು ಕಲ್ಸಕ್ರೆ ತರಿಸ್ತಿದ್ದೆ, ಹಾಲೊಳಗಡೆ ಹಾಕಿ ರಾಯರಿಗೆ ಕೊಡಬೇಕು ಅಂತ ಹೇಳಿ. ಅದೇ ತಿಂಗಳು ನಾನು ಕೂಡ ಕಲ್ಸಕ್ರೆ ಮುಗ್ದೋಗಿದೆ ಅಂತ ರೇಷನಲ್ಲಿ ಕಲ್ಸಕ್ರೆ ಅಂತ ಬರ್ತಿದ್ದೆ. ನೋಡಿದ್ರೆ ಬಿಳಿ ಕಲ್ಸಕ್ರೆ ಬಂದಿತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಯಾವಾಗಲೂ ನಾನು ತರಿಸುವಾಗೆಲ್ಲ ಕೆಂಪು ಕಲ್ಸಕ್ರೆ ತರ್ತಿದ್ದೆ, ನೀವೇನಕ್ಕೆ ಬಿಳಿ ಕಲ್ಸಕ್ರೆ ತಂದಿದ್ದೀರಾ, ಇದನ್ನು ವಾಪಸ್ ಮಾಡಿ, ನೀವು ವಾಪಸ್ ಮಾಡಿಬಿಟ್ಟು ನನಗೆ ಕೆಂಪು ಕಲ್ಸಕ್ರೆನೇ ಬೇಕು ರಾಯರಿಗೆ ತಂದುಕೊಡಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಅವ್ರದ್ದೊಂದು ಏನೋ ಒಂದು ವಿಚಾರನ ಕೇಳ್ಕೋಬೇಕು ರಾಯರ ಹತ್ರ ಅಂತ ರಾಯರ ಮಠಕ್ಕೆ ಹೋಗಿ ಹೇಳಿದ್ರಂತೆ. ನಾನು ಏನಾದರೂ ತಂದುಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ತಂದುಕೊಟ್ರೆ ಒಳ್ಳೆಯದು ಹೇಳಿ ಅಂತ ಅಂದಾಗ ಅಲ್ಲಿರುವಂಥ ಅರ್ಚಕರು, ಈಗ ಚಾತುರ್ಮಾಸ್ಯ ಇರೋದ್ರಿಂದ ನೀವು ಬಿಳಿ ಕಲ್ಸಕ್ರೆನ ತಂದುಕೊಟ್ರೆ ತುಂಬ ಒಳ್ಳೆಯದು, ಬಿಳಿ ಕಲ್ಸಕ್ರೆನ ತಂದುಕೊಡಿ, ಜಾಸ್ತಿ ಎಷ್ಟು ಬೇಕಾದರೂ ತಂದುಕೊಡಿ ಅಂತ ಹೇಳಿದ್ರಂತೆ. ಸೊ ಆಗ ನಮ್ಮ ಮನೆಯವ್ರು ಬಂದುಬಿಟ್ಟು ನನಗೆ ಕೇಳಿದ್ರು, ಬಿಳಿ ಕಲ್ಸಕ್ರೆ ಅಚಾನಕ್ಕಾಗಿ ಅವ್ರು ಹಾಕಿಲ್ಲ, ಬೇಕಂತಲೇ ನಮ್ಮ ಮನೆಗೆ ಬಂದಿರೋದು. ಯಾಕಂತ ಅಂದರೆ ಈಗ ಚಾತುರ್ಮಾಸ್ಯ ನಡೀತಿದೆ ಅಂತೆ, ಈ ಚಾತುರ್ಮಾಸ್ಯದಲ್ಲಿ ರಾಘವೇಂದ್ರ ಸ್ವಾಮಿಯವರಿಗೆ ಬಿಳಿ ಕಲ್ಸಕ್ರೆನೇ ನೈವೇದ್ಯಕ್ಕೆ ಕೊಡ್ತಾರಂತೆ ಅಂತ ಹೇಳಿದ್ರು. ಆಗ ನಾನು ದಂಗಾಗೋದೆ. ಅಬ್ಬಾ, ಎಂಥ ರಾಯರ ಇಚ್ಛೆ ಹೇಗಿರುತ್ತೆ ಅಂದರೆ, ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಅವ್ರಿಗೆ ಏನು ಬೇಕು ಸೇವೆಗೆ ಅದನ್ನು ಅವ್ರು ತರಿಸ್ಕೊತಾರೆ. ನಾವು
ಇವ್ರು ಹೀಗೆ ಮಾಡ್ತಾರೆ, ಅಯ್ಯೋ ಇವ್ರು ಹೀಗೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಏನೂ ಕೂಡ ಯೋಚನೆ ಮಾಡಬೇಡಿ. ನೀವುಂಟು ತಂದೆ ತಾಯಿಯಾಗಿ ನೀವು ಪೂಜಿಸ್ತಿರುವಂತಹ ರಾಯರುಂಟು ಅಥವಾ ಗುರುಗಳಾಗಿ ಪೂಜಿಸ್ತಿರುವ ರಾಯರುಂಟು ಅಂತ ಅಂದ್ಕೊಂಡು ರಾಯರಿಗೆ ಸೇವೆನ ಯಥಾಶಕ್ತಿ ಯಥಾಭಕ್ತಿ ಮಾಡಿ. ನಿಮ್ಮಲ್ಲಿ ತಪ್ಪಿದರೆ ಸೇವೆಯಲ್ಲಿ ಅವರು ತಿದ್ದುತ್ತಾರೆ, ಅಥವಾ ಅವ್ರಿಗೆ ಸೇವೆಗೆ ಏನು ಬೇಕೋ ಅದನ್ನು ಅವರು ನಮ್ಮ ಕೈಯಿಂದ ಮಾಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸತ್ಯ ಘಟನೆ ಅಂತ ನೀವು ತಿಳ್ಕೊಬೋದು. ಅದಾದಮೇಲೆ ನಾನೇನು ವಾಪಸ್ ಮಾಡೋಕ್ಕೆ ಹೋಗಲಿಲ್ಲ. ಖುಷಿ ಆಯಿತು, ಕಣ್ಣೀರಿಟ್ಟೆ. ಸ್ವಾಮಿ ಹೀಗೆ ನಮ್ಮ ಮುಖಾಂತರ ತರಿಸ್ಕೊಂಡ್ರೆ ನೀವು ಇನ್ನು ಮುಂದೆ ಚಾತುರ್ಮಾಸ್ಯದ ಸಮಯದಲ್ಲಿ ನಾನು ಬಿಳಿ ಕಲ್ ಸಕ್ಕರೆನೇ ತರ್ತೀನಿ ಅಂತ ಹೇಳಿ ರಾಯರಿಗೆ ತಿಳಿಸ್ದೆ. ಆಗಲಿಂದ ನಾನು ಕೂಡ ಮನೆಯಲ್ಲಿ ಚಾತುರ್ಮಾಸ್ಯದ ಸಮಯದಲ್ಲಿ ಬಿಳಿ ಕಲ್ ಸಕ್ಕರೆನೇ ರಾಘವೇಂದ್ರ ಸ್ವಾಮಿಯವರಿಗೆ ನೈವೇದ್ಯಕ್ಕೆ ಮತ್ತು ಹಾಲೊಳಗಡೆ ಎಲ್ಲ ಹಾಕಿ ಕೊಡ್ತೀನಿ. ಹಾಲನ್ನ ಯಾವ ತಿಂಗಳು ಕೊಡಬಾರ್ದು ರಾಯರಿಗೆ, ಆ ತಿಂಗಳು ನಾನು ಬರೀ ಕಲ್ ಸಕ್ಕರೆ ಅಷ್ಟೇ ಕೊಡ್ತೀನಿ. ಅದು ತಿಂಗಳುಗಳಲ್ಲಿ ಯಾವ್ಯಾವುದನ್ನು ಕೊಡಬಾರ್ದು ಪದಾರ್ಥಗಳನ್ನ ಅಂತ ಬರುತ್ತೋ ಅದದೇ ತಿಂಗಳು ನಾನು ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕಷ್ಟೇ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹಣ್ಣುಗಳನ್ನ ಕೊಡಬಾರ್ದು, ತೆಂಗಿನಕಾಯಿನ ಕೊಡಬಾರ್ದು ಅಂತ ತಿಳಿಸಿದ್ದೀನಿ. ಅದರಲ್ಲೂ ಬಾಳೆಹಣ್ಣು ಇದ್ಯಾವುದು ಕೊಡಬಾರ್ದು ಅಂತ ಹೇಳಿದ್ದೀನಿ. ಮುಂದೆ ಬಂದಾಗ ಬೇರೆ ತಿಂಗಳಲ್ಲಿ ಯಾವ ಪದಾರ್ಥ ಕೊಡಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಈ ಬಿಳಿ ಕಲ್ ಸಕ್ಕರೆ ಸಾತ್ವಿಕ ನೈವೇದ್ಯ ಆಗಿರುತ್ತೆ. ಮತ್ತು ಈ ಚಾತುರ್ಮಾಸ್ಯದಲ್ಲಿ ಕೆಲವೊಂದು ನಿಯಮಗಳನ್ನ ಮತ್ತು ಸಾತ್ವಿಕವಾದಂತಹ ಜೀವನದ ಕಾಲನ್ನು ಎಲ್ಲ ಯತಿಗಳು ಮತ್ತು ಮಠಾಧೀಶರರು ನಡೆಸ್ತಿರ್ತಾರೆ. ಇಂತಹ ಸಮಯದಲ್ಲಿ ಸಾತ್ವಿಕವಾದಂತಹ ನೈವೇದ್ಯದ ಸಂಕೇತ ಆದಂತಹ ಈ ಬಿಳಿ ಕಲ್ ಸಕ್ಕರೆನ ನಾವು ಇಟ್ಟು ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು. ಕಾರಣ ಇಷ್ಟೇ, ಇದೊಂದು ಸಾತ್ವಿಕ ಆಹಾರ ಅಂತ ಹೇಳಿ ಪರಿಗಣಿಸ್ತಾರೆ. ಮತ್ತು ಮಾಧುರ್ಯದ ಸಂಕೇತ. ಕಲ್ಸಕ್ಕರೆ ಜೀವನದಲ್ಲಿ ಸಿಹಿತನ, ಶಾಂತಿ ಮತ್ತು ಮಂಗಳನ ಸೂಚಿಸುತ್ತೆ. ರಾಘವೇಂದ್ರ ಸ್ವಾಮಿಯವರ ಕೃಪೆ ನಮ್ಮ ಮೇಲೆ ಅಪಾರವಾಗಿ ಸಿಗಲಿ, ಅವರ ಕೃಪೆಯಿಂದ ನಮ್ಮ ಬದುಕು ಸಿಹಿ ಆಗಲಿ ಅನ್ನೋ ಒಂದು ಭಾವನೆಯಿಂದ ಈ ಬಿಳಿ ಕಲ್ಸಕ್ಕರೆನ ಈ ಸಮಯದಲ್ಲಿ ಅರ್ಪಿಸ್ತಾರೆ. ಮತ್ತು ಸರಳ ಭಕ್ತಿ. ಚಾತುರ್ಮಾಸ್ಯದಲ್ಲಿ ನೈವೇದ್ಯಗಳಿಗೆ ಬಹಳ ಮಹತ್ವ ನೀಡಲಾಗಿದೆ. ಕಲ್ಸಕ್ಕರೆನ ಭಕ್ತಿಯಿಂದ ಅರ್ಪಿಸೋದ್ರಿಂದ ವಿನಯ ಮತ್ತು ಶುದ್ಧತೆ ಭಾವನೆಯ ಸಂಕೇತ ಕೂಡ ಇದಾಗಿರುತ್ತೆ. ಪ್ರಸಾದವಾಗಿ ಇದನ್ನು ನಾವು ರಾಘವೇಂದ್ರ ಸ್ವಾಮಿಯವರಿಗೆ ಕೊಡೋದ್ರ ಜೊತೆಗೆ 4 ಜನಕ್ಕೆ ಪ್ರಸಾದದ ರೂಪದಲ್ಲಿ ಕಲ್ಸಕ್ಕರೆನ ಹಂಚೋದ್ರಿಂದ ಕೂಡ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಈ ಚಾತುರ್ಮಾಸ್ಯ ಸಮಯದಲ್ಲಿ ಕೆಂಪು ಸಕ್ಕರೆ ಬದಲಾಗಿ ಬಿಳಿ ಕಲ್ಸಕ್ಕರೆನ ಬಳಸ್ತಾರೆ. ಅನೇಕ ಭಕ್ತೃ ಮನೆಗಳಲ್ಲಿ ಮತ್ತು ಅನೇಕ ರಾಯರ ಮಠಗಳಲ್ಲೂ ಇಂದಿಗೂ ಕೂಡ ಈ ಚಾತುರ್ಮಾಸ್ಯ ಸಮಯದಲ್ಲಿ ಬಿಳಿ ಕಲ್ಸಕ್ಕರೆನೇ ಬಳಸ್ತಾರೆ. ಬೇಕಂದರೆ ನೀವೇನಾದರೂ ರಾಯರ ಮಠಗಳಿಗೆ ಹೋದರೆ ಅಬ್ಸರ್ವ್ ಮಾಡಿ ನೋಡಿ, ಹಿಂದೆ ನೀವು ಪ್ರಸಾದವಾಗಿ ಸ್ವೀಕರಿಸ್ತಿದ್ದಂತಹ ಕಲ್ಸಕ್ಕರೆ ಕಲ್ಲರ್ಗೂ ಇವಾಗ ಪ್ರಸಾದವಾಗಿ ಸ್ವೀಕರಿಸುವಂತಹ ಕಲ್ಸಕ್ಕರೆ ಕಲ್ಲರ್ಗೂ ವ್ಯತ್ಯಾಸ ಇರುತ್ತೆ. ಯಾರೇ ಆದರೂ ರಾಯರ ಮಠಕ್ಕೆ ಹೋದಾಗ ನೀವು ಅಬ್ಸರ್ವ್ ಮಾಡಬೇಕು. ಬರೀ ಅಕ್ಕಪಕ್ಕ ಯಾರಿದ್ದಾರೆ, ಯಾರು ಬಂದಿದ್ದಾರೆ, ಯಾರು ಹೋಗ್ತಿದ್ದಾರೆ ಅನ್ನೋದ್ರ ಕಡೆ ಗಮನನ ಬಿಟ್ಟು ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡ್ತಾ ಸುತ್ತ ನೋಡಿದಾಗ ನಿಮಗೆ ಎಲ್ಲ ವಿಚಾರಗಳು ಕೂಡ ತಿಳಿದು ಬರುತ್ತೆ. ಇಲ್ಲ ಮಂತ್ರಾಲಯದ ದರ್ಶನ ಸಿಗುತ್ತಲ್ಲ ರಾಘವೇಂದ್ರ ಸ್ವಾಮಿಯವ್ರದ್ದು, ಅವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಆರತಿ ಮಾಡ್ತಾರೆ ನಮ್ಮ ಸುಬೇದೇಂದ್ರ ತೀರ್ಥರು, ಆಗಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಅನೇಕ ವಿಚಾರಗಳು ಏನು ಸತ್ಯ ಈಗ ನಡೀತಿದೆ ಅದೆಲ್ಲವೂ ಕೂಡ ಅಲ್ಲಿ ನಮಗೆ ಕಾಣಿಸುತ್ತೆ. ಕೆಲವೊಂದೊಂದು ಸಲ ನಾವು ಅದನ್ನು ನೋಡಲ್ಲ, ಯಾರಾದರೂ ಹೇಳೋದ್ರಿಂದ ತಿಳ್ಕೊಳ್ತೀವಿ. ಅದರಲ್ಲೂ ಹೇಳೋರು ಒಳ್ಳೆಯದನ್ನೇ ಹೇಳಿರಲ್ಲ, ಅದಕ್ಕೆ 2-3 ಪಟ್ಟು ಸೇರಿಸಿ ಹೇಳಿರ್ತಾರೆ, ಅದಕ್ಕೆ ವಿರುದ್ಧವಾಗಿ ಹೇಳಿರ್ತಾರೆ, ಅವರು ಮನ ಬಂದಂತೆ ಹೇಳಿರ್ತಾರೆ. ಸೊ ಹಾಗಿರುವಾಗ ನೀವು ನಿಮ್ಮೂರಲ್ಲಿರುವಂತಹ ರಾಯರ ಮಠಗಳಿಗೆ ಭೇಟಿ ನೀಡಿದಾಗ ಸುತ್ತ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳು ಎಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಸಮಯದಲ್ಲಿ ಯಾವ ಒಂದು ಸೇವೆನ ರಾಘವೇಂದ್ರ ಸ್ವಾಮಿಯವರಿಗೆ ಮಾಡಬೇಕು, ಯಾವ ಒಂದು ಪ್ರಸಾದನ ಕೊಡಬೇಕು, ಅವ್ರ ಇಷ್ಟಗಳೇನು, ನಾವು ಹೇಗೆ ಸೇವೆ ಸಲ್ಲಿಸಬೇಕು ಅನ್ನೋದೆಲ್ಲವೂ ಕೂಡ ನಿಮಗೆ ತಿಳಿದು ಬರುತ್ತೆ. ಇನ್ನು ನನಗಾದ ಇನ್ನೊಂದು ಅನುಭವನ ಹೇಳಬೇಕು ಅಂತಂದರೆ, ಈಗ ಸ್ವಲ್ಪ ದಿನಗಳ ಹಿಂದೆ ಒಂದು ವಿಶೇಷವಾದಂತಹ ಬಹಳನೇ ವಿಶೇಷವಾದಂತಹ ದಿನ ಇತ್ತು ನನ್ನ ಪಾಲ್ಗೆ. ಸೊ ನಾನು ಆ ದಿನಕ್ಕೂ 1-2 ದಿನಕ್ಕೂ ಮುಂಚೆನೇ ಯಾವುದೇ ಒಂದು ದೇವಸ್ಥಾನಗಳಿಗಾಗಲಿ ಅಥವಾ ರಾಯರ ಮಠಕ್ಕಾಗಲಿ ಹೋಗಬಾರ್ದು ಅನ್ನೋದು ತಿಳಿದಿತ್ತು. ನನಗೇನು ಬೇಸರ ಅಂತ ಅನ್ನಿಸ್ತಿರ್ಲಿಲ್ಲ. ಯಾಕಂತ ಅಂದರೆ ಭಗವಂತ ನಮ್ಮ ಜೊತೆ ಇದ್ದಾನೆ, ರಾಘವೇಂದ್ರ ಸ್ವಾಮಿಯವರು ನನ್ನ ಜೊತೆ ಇದ್ದಾರೆ ಅನ್ನೋದು ತುಂಬ ದೃಢವಾಗಿ ಪ್ರತಿ ಸಲ ನನಗೆ ತೋರಿಸ್ಕೊಡ್ತಾನೆ ಬರ್ತಿದ್ದಾರೆ. ಪರವಾಗಿಲ್ಲ ಬಿಡಪ್ಪ, ಇವತ್ತು ನಾನು ಬರೋಕ್ಕಾಗಲ್ಲ, ಆದರೆ ನಿಮ್ಮ ಆಶೀರ್ವಾದ ನಿಮ್ಮ ಅನುಗ್ರಹ ಸದಾ ನನ್ನ ಮೇಲೆ ಇರಲಿ, ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ನೀವು ಬಂದು ಹಾರೈಸಿ ಅಂತ ಕೇಳಿಕೊಂಡೆ. ಸೊ ಬೆಳಿಗ್ಗೆ ನಾನು ಪ್ರತಿದಿನದ ಹಾಗೆ ಪಾರಿವಾಳಗಳಿಗೆಲ್ಲ ಊಟ ಕೊಡ್ತಿದ್ದೆ. ಆ ಸಮಯಕ್ಕೆ ಒಂದು ಗರುಡ ಪಕ್ಷಿ ಪ್ರತಿ ಸಲ ನಾನು ನೋಡ್ತಾನೆ ಇರ್ತೀನಿ, ವಿಶೇಷವಾಗಿ ತುಂಬ ನಿಯರೆಸ್ಟ್ ಆಗಿ ಬಂದೋಯ್ತು. ಆಗ ನನಗನ್ಸುತ್ತು, ಪರಮಾತ್ಮ ನಿನ್ನ ಆಶೀರ್ವಾದ ನಂಗೆ ಸಿಗ್ತೇನೋ ಅಂತ ಅಂದ್ಕೊಂಡೆ. ಅದಾದ ಮೇಲೆ ಮತ್ತೆ ಅಯ್ಯೋ ಇವತ್ತು ಚೆನ್ನಾಗಿರ್ತಿತ್ತು ಮಠಕ್ಕೆ ಹೋಗಿದ್ರೆ, ಬಟ್ ಹೋಗೋಕ್ಕಾಗಲಿಲ್ವಲ್ಲ, ಹೋಗಲಿ ಬಿಡು ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತಾ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ದೋಸೆ ಹುಯ್ತಿದ್ದೆ. ಆಗಲೂ ಕೂಡ
ಒಂದು ಕೋತಿ ಸಡನ್ನಾಗಿ ಮನೆ ಒಳಗಡೆ ಬಂತು. ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಅದು ಬಂದ ತಕ್ಷಣ ಮನೇಲಿದ್ದಿದ್ದು ಒಂದು ಹಣ್ಣು ಮತ್ತು ದೋಸೆ ಎಲ್ಲ ಕೊಟ್ಟೆ. ನನಗೇನೋ ಒಂಥರ, ನಾನು ಕೇಳ್ಕೊಂಡಿದ್ದೆ ಬೆಳಿಗ್ಗೆ ಎದ್ದಾಗಲೇ ಮನಸ್ಸಲ್ಲಿ, ಇವತ್ತಂತೂ ಮಠಕ್ಕೆ ಬರೋ ಹಾಗಿಲ್ಲ, ಬಟ್ ನಿಮ್ಮ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನನಗೆ ಬೇಕು, ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಬಂದು ನೀವು ಹರಿಸಿ ಹಾರೈಸಿ ಹೋಗಬೇಕು ಸ್ವಾಮಿ ಅಂತ ಕೇಳ್ಕೊಂಡಿದ್ದೆ. ಅದರಂತೆ ಬೆಳಿಗ್ಗೆ ಗರುಡ ಪಕ್ಷಿ ನನಗೆ ತುಂಬ ಹತ್ತಿರದಲ್ಲಿ ಕಾಣಿಸ್ಕೊಂಡಿದ್ದು, ಮತ್ತು ಮನೆ ಒಳಗಡೆ ವಾಯುದೇವರ ರೂಪದಲ್ಲಿ ಈ ಕೋತಿ ಬಂದಿತ್ತು, ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಸರಿ, ಅದಾದಮೇಲೆ ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ. ನನಗೇನು ಈ ವಿಶೇಷವಾದ ದಿನಗಳನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ಕೋಬೇಕು ಅನ್ನೋದು ಮುಂಚೆಯಿಂದನೂ ಬಂದಿಲ್ಲ, ಮುಂದೆ ಕೂಡ ಬರಲ್ಲ. ಬಟ್ ಬೇರೆಯವರೆಲ್ಲ ಆಚರಣೆ ಮಾಡ್ಕೊಂಡದ್ದನ್ನು ನಾನು ನೋಡಿದಾಗ ಖುಷಿ ಪಡ್ತೀನಿ. ಅದು ಅವರವರ ಇಷ್ಟ ಅಂತ ಹೇಳಿ ಅದನ್ನು ನೋಡಿ ದೂರದಿಂದನೇ ಖುಷಿ ಪಡ್ತೀನಿ. ಮತ್ತು ನಮ್ಮ ಮನೇಲೂ ಕೂಡ ಯಾವುದಾದ್ರೂ ವಿಶೇಷವಾದ ದಿನ ಬಂದರೆ ನಾನು ಕೂಡ ಅವ್ರಿಗೆ ಇಷ್ಟದ ಪ್ರಕಾರ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ ನನಗೆ ಆ ರೀತಿ ಇಷ್ಟ ಇಲ್ಲ. ಸೊ ನನ್ನ ಕೈಲಾದಷ್ಟು ಯಾವುದಾದ್ರೂ ಒಂದು ಅಜ್ಜಿಗೆ ಏನಾದರೂ ತೊಗೊಡೋಣ ಅಂತ ಹೇಳಿ ಹೊರಗಡೆ ತೊಗೊಂಡು ಹೋಗಿದ್ದೆ. ಅಜ್ಜಿ ಅಲ್ಲೊಬ್ಬರು ಇರ್ತಾರೆ, ಅವ್ರಿಗೆ ಕೊಡೋಣ ಅಂತ ಹೇಳಿ. ಏನಾಯ್ತಂತ ಅಂದರೆ, ಮುಂಚೆನೇ ಅಜ್ಜಿಗಿದೆಲ್ಲ ಕೊಡಬೇಕು ಅಂತ ತೊಗೊಂಡೆ. ನಾನು ನಮ್ಮ ಮನೆಯವರು ಅಜ್ಜಿ ಇರೋ ಜಾಗಕ್ಕೆ ಹೋದ್ವಿ. ಆ ಅಜ್ಜಿ ಅವತ್ತು ಯಾವಾಗಲೂ ಲೇಟಾಗಿ ಹೋಗ್ತಾರೆ, ಇರಲೇ ಇರಲಿಲ್ಲ. ಜೊತೆಗೆ ನನಗೆ ಅಂತ ತುಳಸಿ ಕಟ್ಟು ಕೂಡ ಇಟ್ಟು ಹೋಗಿದ್ರು, ಗುರುವಾರದ ಪೂಜೆಗೆ ಬೇಕಾದರೆ ಎತ್ಕೊಳಕ್ಕೆ ಹೇಳಿ ಅಂತ. ನಾನು ಬೇಡ, ನನಗೆ ತುಳಸಿ, ಅಜ್ಜಿ ಬೇಕು ಅಂತ ಅಂದರೆ ಅಜ್ಜಿ ಹೊರಟ್ಬಿಟ್ಟಿದ್ರು. ಸೊ ಏನು ಮಾಡೋದು, ಅಜ್ಜಿಗೆ ಕೊಡೋದಕ್ಕೆ ಅಂತ ಏನೋ ಪುಟ್ಟದಾಗಿ ನನ್ನ ಕೈಲಿ ಆದಷ್ಟು ತಂದಿದ್ದೀನಿ. ಅಜ್ಜಿ ಹೊಟ್ಟೋಗಿದ್ದಾರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸರಿ, ಆಮೇಲೆ ಇವತ್ತು ರಾಯರ ಮಠಕ್ಕೆ ಹೋಗಾಗಿಲ್ಲ, ಅಲ್ಲಿರೋರ್ಗೆ ಯಾರಿಗಾದ್ರೂ ಕೊಡೋಣ ಅಂತ. ಮತ್ತು ಏನು ಮಾಡೋದು, ತುಂಬ ರಾಯರ ಮಠಕ್ಕೆ ಹತ್ತಿರದಲ್ಲೇ ಇದ್ದೀವಿ. ಸೊ ನಮ್ಮ ಮನೆಯವರು ಅಂತ ಅಂದರು, ಏನಿಲ್ಲ, ರಾಯರ ಮಠಕ್ಕೆ ಹೋಗಿ ಅಲ್ಲಿ ಯಾರು ಇದ್ದರೆ ಕೊಟ್ಬರೋಣ ಅಂತ ಹೇಳಿದ್ರು. ಸರಿ, ನಾನು ರಾಯರ ಮಠಕ್ಕೆ ಹೋದೆ. ಅಲ್ಲೊಬ್ಬರು ರಾಯರ ಮಠದಲ್ಲಿ ಯಾವಾಗಲೂ ರಾಯರ ಮಠದಲ್ಲಿ ಇರುವಂತಹ ಸೇವೆಗಳ ಬಗ್ಗೆ ತಿಳಿಸಿ ಹೇಳ್ತಿರ್ತಾರೆ ಬಂದಂತಹ ಜನಗಳಿಗೆ. ಆ ಅಣ್ಣ ಅವರಿದ್ದರು, ಅವ್ರು ಹೊರಗಡೆ ಬಂದರು. ನನ್ನನ್ನು ನೋಡಿದ ತಕ್ಷಣ ನಾನೇನು ಒಳಗಡೆ ಹೋಗಲಿಲ್ಲ. ಆಮೇಲೆ ಆ ಅಣ್ಣ ಅವ್ರ ಹತ್ರ ಅದನ್ನೆಲ್ಲ ಕೊಟ್ಟೆ. ಈ ರೀತಿ ನನಗೆ ಒಂದು ವಿಶೇಷವಾದ ದಿನ ಇತ್ತು ನನ್ನ ಪಾಲಿಗೆ, ಸೊ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಕೊಡುವಾಗ ನನಗೆಷ್ಟು ಆಶ್ಚರ್ಯ ಅಂದರೆ, ನಾನು ರಾಯರನ್ನ ನೋಡಬಾರ್ದು, ಮಠದೊಳಗಡೆ ಹೋಗಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಹೋಗಬಾರ್ದಲ್ವ, ಈಗ 3 days ಎಲ್ಲ ಇದ್ದಾಗ ಹೋಗಬಾರ್ದು. ಸೊ ನಾನು ದೂರದಲ್ಲೇ ನಿಂತಿದ್ದೆ. ಆದರೆ ಎಷ್ಟು ಚೆನ್ನಾಗಿ ರಾಯರ ದರ್ಶನ ಆಯಿತು ಅಂದರೆ, ಅಚಾನಕ್ಕಾಗಿ ನಾನು ತಿರುಗಿ ನೋಡಿಬಿಟ್ಟೆ. ಅಷ್ಟು ಚೆನ್ನಾಗಿ ರಾಯರ ದರ್ಶನ ಆಯಿತು. ಅವ್ರ ಮುಂದೆನೇ ಅಣ್ಣ ಬಂದು ನಿಂತಿದ್ದಾರೆ, ನನ್ನ ಕೊಡೋದನ್ನು ಇಸ್ಕೊಳ್ತಿದ್ದಾರೆ. ಸಡನ್ನಾಗಿ ಹಿಂಗೆ ನೋಡಿ ನಾನು ನೋಡಬಾರ್ದಲ್ವ ಅಂತ ಹಿಂಗೆ ತಿರ್ಕೊಂಡೆ. ಆದರೆ ರಾಘವೇಂದ್ರ ಸ್ವಾಮಿಯವರು ನನ್ನನ್ನು ನೋಡಿದ್ರು. ಎಷ್ಟು ಖುಷಿ ಆಯಿತು ಅಂದರೆ, ಪ್ರೀತಿ ಹೆಂಗಿರುತ್ತೆ ಅಂದರೆ, ಅವ್ರ ಅನುಗ್ರಹ, ಅವರ ಆಶೀರ್ವಾದ, ಪ್ರೀತಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ, ಅಪಾರವಾದದ್ದು. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ಒಂದು ರೀತಿಲಿ ಅವರು ನಮ್ಮನ್ನು ಅನುಗ್ರಹಿಸ್ತಾರೆ. ನನಗಂತೂ ಅಯ್ಯೋ ದೇವ್ರೆ, ನಾನು ಬರಹಾಗಿಲ್ಲ ಅಂತ ಅಂದ್ಕೊಳ್ತಿದ್ದೆ. ಆದರೆ ಆ ಲಜ್ಜಿ ಸಿಕ್ಬಿಟ್ಟಿದ್ರೆ ನಾನು ಮತ್ತೆ ರಾಯರ ಮಠದವರೆಗೂ ಬರೋ ಹಾಗೆ ಇರಲಿಲ್ಲ. ಆ ಲಜ್ಜಿ ಸಿಗದೆ ಹೋದ್ರು ಮತ್ತೆ ನಾನು ರಾಯರ ಮಠಕ್ಕೆ ಬರೋ ಹಾಗಾಯಿತು. ಅದು ಬಂದು ಅವ್ರ ಮುಂದೆ ನಾನು ನಿಂತಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ, ರಾಯರು ನನ್ನನ್ನು ನೋಡ್ತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು, ವಿಶೇಷವಾದ ದಿನ. ನಾನು ಹೋಗಬಾರ್ದು ಅಂದ್ಕೊಂಡ್ರು, ಅವರೇ ಯಾವುದೋ ಒಂದು ರೂಪದಲ್ಲಿ ಕರೆಸ್ಕೊಂಡ್ರು. ಇದೆಲ್ಲ ಅನುಭವಗಳು ಯಾರು ದೃಢವಾಗಿ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ, ನಮ್ಮ ಸುತ್ತನೇ ಇದ್ದಾರೆ ಅಂತ ನಂಬ್ತಾರೋ, ಯಾರು ಅವರಲ್ಲಿ ಅಪಾರವಾದ ಭಕ್ತಿನ ಮಾಡ್ತಾರೋ, ಹೌದು ರಾಘವೇಂದ್ರ ಸ್ವಾಮಿಯವರಿಂದ ಅನುಭವಗಳು ನಡೆಯುತ್ತೆ, ಅನುಭವಗಳು ಆಗಿದೆ ಅಂತ ನಂಬ್ತಾರೋ ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಹೇಳುವಂಥ ಅನುಭವಗಳು ಅರ್ಥ ಆಗುತ್ತೆ. ಬಟ್ ರಾಯರಿಂದ ಪ್ರತಿ ಸಲ ಪ್ರತಿ ಕ್ಷಣ ನನಗೆ ಒಂದೊಂದು ರೀತಿಯ ಅನುಭವಗಳು ಆಗ್ತಾನೆ ಇರುತ್ತೆ. ತುಂಬ ಅಂದರೆ ತುಂಬ ಖುಷಿ. ರಾಯರಿಂದ ಏನಾದರೂ ಸಣ್ಣ ಪುಟ್ಟ ಅನುಭವಗಳಾದರೂ ನನಗೆ ಹೇಳಲಾರ್ದಷ್ಟು ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ರಾಯರ ಈ ಒಂದು ಅನುಭವನ ತಿಳಿಸ್ತಾ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಯವರು ಹೀಗೆ ಅನುಗ್ರಹನ ಮಾಡಲಿ, ಅನುಭವಗಳನ್ನ ಮಾಡಲಿ, ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಅಪಾರವಾಗಿ ಇರಲಿ ಅಂತ ಹೇಳ್ತಾ, ನಾಳೆ ಗುರುವಾರ ಬರ್ತಿದೆ, ಚಾತುರ್ಮಾಸ್ಯದ 2ನೇ ವಾರ ಗುರುವಾರ. ಮನೇಲಿ ಸರಳವಾಗಿ ಯಥಾಶಕ್ತಿ ಯಥಾಭಕ್ತಿ ನಿಮಗೆ ಭಗವಂತ ಜಾಸ್ತಿ ಸೇವೆ ಮಾಡೋಷ್ಟು ಶಕ್ತಿ, ಆರ್ಥಿಕವಾದಂಥ ಒಂದು ವ್ಯವಸ್ಥೆನ ಕೊಟ್ಟಿದ್ರೆ ಅದ್ದೂರಿಯಾಗಿ ಮಾಡಿ. ಇಲ್ಲ ನಮಗೆ ಆರ್ಥಿಕವಾದಂತಹ ಸಮಸ್ಯೆ ಇದೆ, ತುಂಬ ಸರಳವಾಗಿ ಮಾಡ್ಕೊಳ್ತೀವಿ ಅಂದರೆ ಏನಿಲ್ಲ, ರಾಯರ ಮುಂದೆ ಪುಟ್ಟದಾಗಿ 2 ತುಪ್ಪದ ದೀಪ ಹಚ್ಚಿದ್ರು ಆ ದೀಪದಿಂದ ನಿಮ್ಮ ಮನೆನ ಬೆಳಗಿಸ್ತಾರೆ ರಾಘವೇಂದ್ರ ಸ್ವಾಮಿಯವರು. ಸೊ ರಾಯರ ಸೇವೆನ ಮಾಡಿ ರಾಯರ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.